ಯಾರು ಮಾಡ್ಬೇಕ್ರಿ? MSP ಯಾರು ಮಾಡ್ಬೇಕು? MSP 12,500 ಕೇಳ್ತಾ ಇದಾರೆ. ಯಾರು ಮಾಡ್ಬೇಕು? ಈಗ ಕಬ್ಬುನು ನಾವೇ ಮಾಡ್ಬೇಕು, ಮೆಕ್ಕೆನೂ ನಾವೇ ಮಾಡ್ಬೇಕು, ತೊಗರಿನೂ ನಾವೇ ಮಾಡ್ಬೇಕು. ಮತ್ತೆ ಮೋದಿಯವ್ರು ಏನ್ ಮಾಡ್ತಾರೆ? ಬರೇ ಮನ್ ಕಿ ಬಾತ್ ಹೇಳ್ತಾರ? ಈಗ ಕೇಂದ್ರ ಸರ್ಕಾರ ಜವಾಬ್ದಾರಿ ಏನು? ಎಲ್ಲ ಕೈ ಚೆಲ್ಕೊಂಡ್ ಬಿಟ್ಟಿದಾರ. ಉದ್ಯೋಗ ಖಾತ್ರಿ ಯೋಜನೆಯನ್ನು ರಾಜ್ಯ ಸರ್ಕಾರನೇ ಮಾಡ್ಬೇಕು, ತೊಗರಿಗೂ ನಾವೇ ಕೊಡ್ಬೇಕು, ಮೆಕ್ಕೆಜೋಳಗೂ ನಾವೇ ಕೊಡ್ಬೇಕು. ನೀವೇನ್ ಬರೇ ಕನ್ನಡಿಗರ ರಕ್ತ ಹೀರಾಕಿದ್ದೀರಾ? ನಮ್ ತೆರಿಗೆ ತಗೊಂಡ್ ಹಾಕಿದ್ದೀರಾ ಅವರು? ನೋಡಿ ಸರ್, ನಾನು ಹೋದ ಬಾರಿನೇ ಹೇಳಿದ್ದೀನಿ, ಮಾರ್ಕೆಟ್ ಇಂಟರ್ವೆನ್ಷನ್ ಬೇಕಾದಾಗ ಖಂಡಿತವಾಗೂ ನಮ್ಮ ಸರ್ಕಾರ ಮಾಡುತ್ತೆ. ಈಗಾಗಲೇ ಅದನ್ನ ಹೋದ ಬಾರಿನೂ ತಾವು ಪ್ರಸ್ತಾಪ ಮಾಡಿದಾಗ ಹೇಳಿದ್ದೀನಿ, ಕ್ಯಾಬಿನೆಟ್ ನಲ್ಲಿ ಕೂಡ ಇದು ಚರ್ಚೆ ಆಗಿದೆ. ಈ ವೆನ್ ರಿಕ್ವೈರ್ಡ್ ವಿ ವಿಲ್ 100% ಸಪೋರ್ಟ್. ಈಗ ನೆಟ್ಟೆ ರೋಗ ಬಂದಾಗ ನಾವೇ ಮಾಡಿದ್ದು. ಹಿಂದೆ ಮತ್ತೆ ಹೋದ ಬಾರಿ 450 ರೂಪಾಯಿ ಕೇಳಿದಾಗ ಕೂಡ ನಾವೇ ಮಾಡಿದ್ದು. ಈಗ 2,500 ಕೋಟಿ ರೂಪಾಯಿ NDRF, SDRF, ರಾಜ್ಯ ಸರ್ಕಾರದ ವಿಶೇಷ ಪ್ಯಾಕೇಜು, ಇನ್ಪುಟ್ ಸಬ್ಸಿಡಿ ಯಾವ ಬಿಜೆಪಿ ಕಾಲಕ್ಕೆ ಬಂದಿತ್ತು ಹೇಳ್ರಿ? ನಮ್ ಕಲಬುರಗಿ ರೈತರಿಗೆ 2,500 crores ವಿ ಹ್ಯಾವ್ ಗಿವನ್ ಇನ್ ದ ಲಾಸ್ಟ್ 2 years. ಎಲ್ ಮಾಡಿದ್ರಿ ಇವರು? ಬಿಜೆಪಿ ಅವ್ರು ದೊಡ್ಡದಾಗ ಹೇಳ್ತಾರಲ್ಲ. ಇಲ್ಲ, ಮಾಡೋರಿಗೆ ಕೇಳ್ತಾರೆ, ಮಾಡೋರಿಗೆ ಕೇಳ್ಬೇಕು. ಆದ್ರೆ ನಾವು ಅವ್ರು ಮಾಡ್ಬಿಟ್ಟು ನಮಗೂ ಹೇಳಿದ್ರೆ ಪಾಠ ಐ ವಿಲ್ ಅಗ್ರಿ. ಎಲ್ಲ ಹೊರೆ ನಮ್ಮ ಮೇಲೆ ಹಾಕ್ತಾರೆ. ಅವ್ರೇನ್ ಮಾಡ್ತಾ ಇದಾರೆ? ಈಗ ಆಯ್ತರಿ, ಎಕ್ಸ್ಪೋರ್ಟ್ ಯಾಕ್ರಿ ಬಂದ್ ಮಾಡ್ತಾ, ಇಂಪೋರ್ಟ್ ಮಾಡೋದು ಯಾಕೆ ಬಂದ್ ಮಾಡ್ತಾ ಇಲ್ಲ ಹೇಳ್ರಿ? ಮೊಜಾಂಬಿಕ್ಕಿಂದ ಯಾಕೆ ಬರ್ಬೇಕು ತೊಗ್ರಿ? ಅದು ಏನ್ ಚಲುವರಾಯ ಸ್ವಾಮಿ ಅವ್ರ ಕೈನಲ್ಲಿದ್ಯಾ? ಸಿದ್ದರಾಮಯ್ಯ ಅವ್ರ ಕೈನಲ್ಲಿದ್ಯಾ? ನನ್ನ ಕೈನಲ್ಲಿದ್ಯಾ? ಮಾಡ್ಬೋದಲ್ಲ, ಬ್ಯಾನ್ ಮಾಡಿ ಇಂಪೋರ್ಟಿಂಗ್. ಯಾಕೆ ತೊಗರಿ ಇಂಪೋರ್ಟ್ ಮಾಡ್ತಾ ಇದಾರೆ? ರೈತರು ಹೇಳಿಲ್ವಾ ಅದಕ್ಕೆ? ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಂಡಿಲ್ವಾ ಅದ್ ಮಾಡಬಾರ್ದು ಅಂತ? ಯಾಕೆ ಮಾಡ್ತಾ ಇಲ್ಲ? ಯಾರ ಹಿತಾಸಕ್ತಿ ಕಾಪಾಡ್ತಾ ಇದಾರೆ? ಮೊಜಾಂಬಿಕ್ ರೈತರದ, ಆಫ್ರಿಕಾ ರೈತರದ, ನಮ್ದ? ಇವೆಲ್ಲರೂ ಬಹಳ ಏನು ಹಿಂಗ್ ಸುಮ್ನೆ ಬೀದಿಗೆ ಇಳಿದು ನಮ್ ರಾಜ್ಯ ಸರ್ಕಾರದ ಮೇಲೆ ಹೇಳೋದು. ಕೇಂದ್ರ ಸರ್ಕಾರದ ಬಗ್ಗೆ ಬಿಜೆಪಿ ಅವರು ಒಂದು ಚಕಾರ ಎತ್ತೋದಿಲ್ಲ. ಅದು ಆದ್ಯತೆ ಕೊಡ್ಬೇಕಂತ ಇದೆ ಅಲ್ಲ ರೂಲ್ ಅಲ್ಲಿ. ಅದು ಈ ಸೆಂಟರ್ ನಲ್ಲಿ ಇರ್ತಾರಲ್ಲ. ಈಗ ಸುಪ್ರೀಂ ಕೋರ್ಟ್ದವರು ನಾಯಿ ಬಗ್ಗೆ ಬಹಳ ಕಾಳಜಿ ತೋರಿಸ್ತಾ ಇದ್ದಾರೆ. ರೈತರ ಬಗ್ಗೆ ಅಷ್ಟು ಕಾಳಜಿ ಇದ್ದಿದ್ರೆ ನೀವು ಹೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗ್ತಾ ಇತ್ತು. ಇಲ್ಲ, ವಿ ವಿಲ್ ಡೂ. ಎಲ್ಲಾನು ನಮ್ದೇ ಜವಾಬ್ದಾರಿ ಸರ್, ಮಾಡೋಣ. ಥ್ಯಾಂಕ್ ಯು. ಮಿಡ್ ಸೀಸನ್ ಅಡ್ವರ್ಸಿಟಿ ಮಾತ್ರ ಬಾಕಿ ಇದೆ, ಅರ್ಧ ಬಂದಿದೆ, ಇನ್ನು ಅರ್ಧ 1 ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಅದೇ ಬರುತ್ತೆ, ಅರ್ಧ ಬಂದಿದೆ ಸರ್ ಮಿಡ್ ಸೀಸನ್ ಅಡ್ವರ್ಸಿಟಿದು. ಒಂದ್ ನಿಮಿಷ ನೋಡಿ, 243 ಕೋಟಿನಲ್ಲಿ ಈಗಾಗಲೇ 113 ಕೋಟಿ ಬಂದಿದೆ. FD ಅವರು 130 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ಹೋಗಿ ಭೇಟಿಯಾದಾಗ ಇಮಿಡಿಯೇಟ್ ಆಗಿ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಸದನ ನಡೀತಾ ಇದೆ, ಬಹುಶಃ ಇನ್ನ ಒಂದ್ 4-5 ದಿನದಲ್ಲಿ ಬರ್ಬೋದು. ಇಲ್ಲ, ನಮಗ್ ರಿಲೀಸ್ ಆಗಿದೆ, ನಾವು ರೈತರಿಗೆ ರಿಲೀಸ್ ಮಾಡ್ತೀವಿ. ಈಗ ಇನ್ನೇನು 1 ವಾರ 10 ದಿನದಲ್ಲಿ ನಿಮ್ ಮುಂದೆನೆ ರಿಲೀಸ್ ಮಾಡ್ಸೋಣ, ತಗೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ಪೊಲಿಟಿಕಲ್ ಟೈಮ್ ಎಷ್ಟಾಯ್ತು ಸರ್? ಸ್ವಲ್ಪ ಚಿತಾಪುರಿಗೆ ಹೋಗಿ ಬರ್ಬೇಕಲ್ಲ. ಓಕೆ, 2 minutes, ಲಾಸ್ಟ್ 2 minutes. ಯಾರಿಗೆ? ವಿಕಾಸ್ ಯಾರು? ಇಲ್ಲ, ಹೇಟ್ ಸ್ಪೀಚ್ ಆಕ್ಟ್ ಜಾರಿಗೆ ಬರೋ ಅವಶ್ಯಕತೆ ಇಲ್ಲ. ಆಗ್ಲೇ ಸುಪ್ರೀಂ ಕೋರ್ಟ್ ಮಾನದಂಡಗಳು ಇವೆ. ಇಟ್ಸ್ ಆಲ್ರೆಡಿ ದೇರ್ ಇನ್ ಅವರ್ BNSS ಆಲ್ಸೋ. ನಾವು ಅದನ್ನ ಹೇಟ್ ಸ್ಪೀಚ್ ಬಿಲ್ ನಲ್ಲಿ ಅದನ್ನ ಸ್ಟ್ರೆಂಥನ್ ಮಾಡಿದೀವಿ. ಅದನ್ನೆಲ್ಲ ಅದು ಇನ್ನ ಆಗಿಲ್ಲ ನೀವು ಹೇಳ್ದಂಗೆ. ಬಟ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಲ್ಲ ಹೇಟ್ ಸ್ಪೀಚ್ ಬಗ್ಗೆ, ಆಗ್ಲೇ ಬಹಳ ಸ್ಪಷ್ಟವಾದಂತ ಮಾನದಂಡಗಳಿದೆ, ಯಾವ್ದು ಇದಕ್ಕೆ ನೀವು ಮಾಡಬಹುದು ಅಂದ್ಬಿಟ್ಟು ಅದ್ರಲ್ಲಿ ಮಾಡಿರ್ತಾರೆ. ಅದನ್ನ ನಾನು ನೋಡಿಲ್ಲ. ಬಟ್ ಹೇಟ್ ಸ್ಪೀಚ್ ಮಾಡೋದ್ ಯಾಕಪ್ಪ ಇವರೆಲ್ಲರೂ? ದ್ವೇಷ ಭಾಷಣ ಮಾಡೋದ್ ಯಾಕೆ ಇವರಿಗೆ? ಇವರಿಗೆ ಈ 4-5 ಪದ, ಯಾವುದು ಪಾಕಿಸ್ತಾನು, ಮುಸಲ್ಮಾನು, ಕಾಂಗ್ರೆಸ್ಸು, ನೆಹರು, ಇವೆಲ್ಲ 4-5 ಪದಗಳು ತೆಗ್ಬಿಟ್ರೆ ಇವ್ರಿಗೆ ಭಾಷಣನೇ ಬರೋದಿಲ್ಲ. ಯಾಕೆ ದ್ವೇಷ ಭಾಷಣ ಮಾಡ್ಬೇಕು ಇವರೆಲ್ಲರೂ? ಆಯ್ತಾಯ್ತು, ತಗೊಳ್ಳಿ. ಸಿ.ಟಿ. ರವಿ ಅವ್ರ ಕಡೆಯಿಂದ ನಾವೇನು ಕಲಿಯೋದಿಲ್ಲ.
ಅಮಾನತ್ ಮಾಡಿದೀವಲ್ಲ ಸರ್. ಆಯ್ತ್ರಿ, ಸಿ ಅವನ್ ರಾಜೀವ್ ಗೌಡ ಇರ್ಬೋದು, ಯಾರು ಅವ್ರೇನ್ MLA ಅಲ್ಲ. ಅವ್ರಿಗೇನ್ ಶಿಕ್ಷೆ ಕೊಡ್ಬೇಕು, ನಮ್ಮ ಪಾರ್ಟಿ ನಮ್ಮ ವ್ಯಾಪ್ತಿನಲ್ಲಿ ಏನಿದೆ ಅದನ್ನ ನಾವು ಮಾಡಿದ್ದೇವೆ. ಈಗ ಇದ್ರಲ್ಲಿ ನಿಮ್ಮ ಮುನಿರತ್ನ ಅವರು ಜಾತಿ ನಿಂದನೆ ಕೇಸ್ ಇದೆ. ಬಿಜೆಪಿ ಅವ್ರು ಒಂದ್ ಮಾತಾಡಿದಾರ? CT ರವಿ ಅವರು ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ವಾಯ್ಸ್ ಸ್ಯಾಂಪಲ್ ಕೊಡಬಾರ್ದು ಅಂದ್ಬಿಟ್ಟು ಸ್ಟೇ ತಂದಿದ್ದಾರೆ. ಏನಕ್ಕೆ? ಯಾವ ಪದ ಬಳಕೆ ಮಾಡಿದ್ರು ಅವರು ಅಲ್ಲಿ ಕೌನ್ಸಿಲ್ ನಲ್ಲಿ? ಯಾಕೆ ವಾಯ್ಸ್ ಸ್ಯಾಂಪಲ್ ನೀವು ಹೇಳಿಲ್ಲ ಅಲ್ಲ? ವಾಯ್ಸ್ ಸ್ಯಾಂಪಲ್ ಕೊಡಕ್ಕೇನು? ಸುಪ್ರೀಂ ಕೋರ್ಟ್ ತನಕ ಹೋಗಿದೆ. ಏನಾದ್ರೂ ಮಾಡಿದಾರ ಬಿಜೆಪಿ ಅವರು? ಒಬ್ಬ ಪಾಕ್ಸೋ ಅಕ್ಯೂಸ್ಡ್ಗೆ ಇನ್ನಾನು ವೇದಿಕೆ ಮೇಲೆ ಕೂರ್ಸ್ಕೊಂಡು ಓಡಾಡ್ತಾರೆ. ಇವರಿಂದ ನಾವು ಕಲಿಬೇಕಾ? ರಾಜೀವ್ ಗೌಡ ಮಾಡಿದ್ದು ಯಾರು ಸಮರ್ಥನೆ ಮಾಡ್ಕೊಂತ ಇಲ್ಲ, ಮಾಡಕ್ ಆಗೋದು ಇಲ್ಲ. ವಜಾ ಮಾಡಿದೀವಿ ಅವರಿಗೆ, ಮಾಡ್ಬೇಕಾಗ್ತದೆ. ಅದಾಗ್ಲೇನು ಅದನ್ನು ಕೊಟ್ಟಿದ್ದೇವೆ ಅಲ್ಲ ನಾವು. ದ ಪಾಯಿಂಟ್ ಹಿಯರ್ ಇಸ್, ಬಿಜೆಪಿ ಅವರಿಗೆ ಏನ್ ಇವಾಗ ಇಷ್ಟೊಂದು ಕಾಳಜಿ, ನೈತಿಕತೆ ಇದೆಯಾ ಅವ್ರಿಗೆ ಮಾತಾಡಕ್ಕೆ? ಫಸ್ಟ್ ಅವರೆಲ್ಲ ಇರೋ ಪಾರ್ಟಿನಲ್ಲಿ ಅವ್ರದ್ದು ಒಂದು ತೀರ್ಮಾನ ತಗೊಳಕ್ ಹೇಳಿ. ಅವ್ರ 3-4 ಜನದ ಬಗ್ಗೆ ಯಾರು ಮಾಡ್ಬೇಕ್ರಿ? MSP ಯಾರು ಮಾಡ್ಬೇಕು? MSP 12,500 ಕೇಳ್ತಾ ಇದಾರೆ. ಯಾರು ಮಾಡ್ಬೇಕು? ಈಗ ಕಬ್ಬುನು ನಾವೇ ಮಾಡ್ಬೇಕು, ಮೆಕ್ಕೆನೂ ನಾವೇ ಮಾಡ್ಬೇಕು, ತೊಗರಿನೂ ನಾವೇ ಮಾಡ್ಬೇಕು. ಮತ್ತೆ ಮೋದಿಯವ್ರು ಏನ್ ಮಾಡ್ತಾರೆ? ಬರೇ ಮನ್ ಕಿ ಬಾತ್ ಹೇಳ್ತಾರ? ಈಗ ಕೇಂದ್ರ ಸರ್ಕಾರ ಜವಾಬ್ದಾರಿ ಏನು? ಎಲ್ಲ ಕೈ ಚೆಲ್ಕೊಂಡ್ ಬಿಟ್ಟಿದಾರ. ಉದ್ಯೋಗ ಖಾತ್ರಿ ಯೋಜನೆಯನ್ನು ರಾಜ್ಯ ಸರ್ಕಾರನೇ ಮಾಡ್ಬೇಕು, ತೊಗರಿಗೂ ನಾವೇ ಕೊಡ್ಬೇಕು, ಮೆಕ್ಕೆಜೋಳಗೂ ನಾವೇ ಕೊಡ್ಬೇಕು. ನೀವೇನ್ ಬರೇ ಕನ್ನಡಿಗರ ರಕ್ತ ಹೀರಾಕಿದ್ದೀರಾ? ನಮ್ ತೆರಿಗೆ ತಗೊಂಡಾಕಿದ್ದೀರಾ ಅವರು? ನೋಡಿ ಸರ್, ನಾನು ಹೋದ ಬಾರಿನೇ ಹೇಳಿದ್ದೀನಿ, ಮಾರ್ಕೆಟ್ ಇಂಟರ್ವೆನ್ಷನ್ ಬೇಕಾದಾಗ ಖಂಡಿತವಾಗೂ ನಮ್ಮ ಸರ್ಕಾರ ಮಾಡುತ್ತೆ. ಈಗಾಗಲೇ ಅದನ್ನ ಹೋದ ಬಾರಿನೂ ತಾವು ಪ್ರಸ್ತಾಪ ಮಾಡಿದಾಗ ಹೇಳಿದ್ದೀನಿ. ಕ್ಯಾಬಿನೆಟ್ ನಲ್ಲಿ ಕೂಡ ಚರ್ಚೆ ಆಗಿದೆ. ಈ ವೆನ್ ರಿಕ್ವೈರ್ಡ್ ವಿ ವಿಲ್ 100% ಸಪೋರ್ಟ್. ಈಗ ನೆಟ್ಟೆ ರೋಗ ಬಂದಾಗ ನಾವೇ ಮಾಡಿದ್ದು. ಹಿಂದೆ ಮತ್ತೆ ಹೋದ ಬಾರಿ 450 ರೂಪಾಯಿ ಕೇಳಿದಾಗ ಕೂಡ ನಾವೇ ಮಾಡಿದ್ದು. ಈಗ 2,500 ಕೋಟಿ ರೂಪಾಯಿ NDRF, SDRF, ರಾಜ್ಯ ಸರ್ಕಾರದ ವಿಶೇಷ ಪ್ಯಾಕೇಜು, ಇನ್ಪುಟ್ ಸಬ್ಸಿಡಿ ಯಾವ ಬಿಜೆಪಿ ಕಾಲಕ್ಕೆ ಬಂದಿತ್ತು ಹೇಳ್ರಿ? ನಮ್ ಕಲಬುರಗಿ ರೈತರಿಗೆ 2,500 crores ವಿ ಹ್ಯಾವ್ ಗಿವನ್ ಇನ್ ದ ಲಾಸ್ಟ್ 2 years. ಎಲ್ ಮಾಡಿದ್ರು ಇವರು? ಬಿಜೆಪಿ ಅವ್ರು ದೊಡ್ಡದಾಗ ಹೇಳ್ತಾರಲ್ಲ. ಇಲ್ಲ, ಮಾಡೋರಿಗೆ ಕೇಳ್ತಾರೆ, ಮಾಡೋರಿಗೆ ಕೇಳ್ಬೇಕು. ಆದ್ರೆ ನಾವು ಅವ್ರು ಮಾಡ್ಬಿಟ್ಟು ನಮಗೂ ಹೇಳಿದ್ರೆ ಪಾಠ ಐ ವಿಲ್ ಅಗ್ರಿ. ಎಲ್ಲ ಹೊರೆ ನಮ್ಮ ಮೇಲೆ ಹಾಕ್ತಾರೆ. ಅವ್ರೇನ್ ಮಾಡ್ತಾ ಇದಾರೆ? ಈಗ ಆಯ್ತರಿ, ಎಕ್ಸ್ಪೋರ್ಟ್ ಯಾಕ್ರಿ ಬಂದ್ ಮಾಡ್ತಾ, ಇಂಪೋರ್ಟ್ ಮಾಡೋದು ಯಾಕೆ ಬಂದ್ ಮಾಡ್ತಾ ಇಲ್ಲ ಹೇಳ್ರಿ? ಮೊಜಾಂಬಿಕ್ಕಿಂದ ಯಾಕೆ ಬರ್ಬೇಕು ತೊಗ್ರಿ? ಅದು ಏನ್ ಚಲುವರಾಯ ಸ್ವಾಮಿ ಅವ್ರ ಕೈನಲ್ಲಿದ್ಯಾ? ಸಿದ್ದರಾಮಯ್ಯ ಅವ್ರ ಕೈನಲ್ಲಿದ್ಯಾ? ನನ್ನ ಕೈನಲ್ಲಿದ್ಯಾ? ಮಾಡ್ಬೋದಲ್ಲ, ಬ್ಯಾನ್ ಮಾಡಿ ಇಂಪೋರ್ಟಿಂಗ್. ಯಾಕೆ ತೊಗರಿ ಇಂಪೋರ್ಟ್ ಮಾಡ್ತಾ ಇದಾರೆ? ರೈತರು ಹೇಳಿಲ್ವಾ ಅದಕ್ಕೆ? ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಂಡಿಲ್ವಾ ಅದ್ ಮಾಡಬಾರ್ದು ಅಂತ? ಯಾಕೆ ಮಾಡ್ತಾ ಇಲ್ಲ? ಯಾರ ಹಿತಾಸಕ್ತಿ ಕಾಪಾಡ್ತಾ ಇದಾರೆ? ಮೊಜಾಂಬಿಕ್ ರೈತರದ, ಆಫ್ರಿಕಾ ರೈತರದ, ನಮ್ದ? ಇವೆಲ್ಲರೂ ಬಹಳ ಏನು ಹಿಂಗ ಸುಮ್ನೆ ಬೀದಿಗೆ ಇಳಿದು ನಮ್ ರಾಜ್ಯ ಸರ್ಕಾರದ ಮೇಲೆ ಹೇಳೋದು. ಕೇಂದ್ರ ಸರ್ಕಾರದ ಬಗ್ಗೆ ಬಿಜೆಪಿ ಅವರು ಒಂದು ಚಕಾರ ಎತ್ತೋದಿಲ್ಲ. ಅದು ಆದ್ಯತೆ ಕೊಡ್ಬೇಕಂತ ಇದೆ ಅಲ್ಲ ರೂಲ್ ಅಲ್ಲಿ. ಅದು ಈ ಸೆಂಟರ್ ನಲ್ಲಿ ಇರ್ತಾರಲ್ಲ. ಈಗ ಸುಪ್ರೀಂ ಕೋರ್ಟ್ದವರು ನಾಯಿ ಬಗ್ಗೆ ಬಹಳ ಕಾಳಜಿ ತೋರಿಸ್ತಾ ಇದ್ದಾರೆ. ರೈತರ ಬಗ್ಗೆ ಅಷ್ಟು ಕಾಳಜಿ ಇದ್ದಿದ್ರೆ ನೀವು ಹೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗ್ತಾ ಇತ್ತು. ಇಲ್ಲ, ವಿ ವಿಲ್ ಡೂ. ಎಲ್ಲಾನು ನಮ್ದೇ ಜವಾಬ್ದಾರಿ ಸರ್, ಮಾಡೋಣ. ಥ್ಯಾಂಕ್ ಯು. ಮಿಡ್ ಸೀಸನ್ ಅಡ್ವರ್ಸಿಟಿ ಮಾತ್ರ ಬಾಕಿ ಇದೆ, ಅರ್ಧ ಬಂದಿದೆ, ಇನ್ನು ಅರ್ಧ 1 ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಅದೇ ಬರುತ್ತೆ, ಅರ್ಧ ಬಂದಿದೆ ಸರ್ ಮಿಡ್ ಸೀಸನ್ ಅಡ್ವರ್ಸಿಟಿದು. ಒಂದ್ ನಿಮಿಷ ನೋಡಿ, 243 ಕೋಟಿನಲ್ಲಿ ಈಗಾಗಲೇ 113 ಕೋಟಿ ಬಂದಿದೆ. FD ಅವರು 130 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ಹೋಗಿ ಭೇಟಿಯಾದಾಗ ಇಮಿಡಿಯೇಟ್ ಆಗಿ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಸದನ ನಡೀತಾ ಇದೆ, ಬಹುಶಃ ಇನ್ನ ಒಂದ್ 4-5 ದಿನದಲ್ಲಿ ಬರ್ಬೋದು. ಇಲ್ಲ, ನಮಗ್ ರಿಲೀಸ್ ಆಗಿದೆ, ನಾವು ರೈತರಿಗೆ ರಿಲೀಸ್ ಮಾಡ್ತೀವಿ. ಈಗ ಇನ್ನೇನು 1 ವಾರ 10 ದಿನದಲ್ಲಿ ನಿಮ್ ಮುಂದೆನೆ ರಿಲೀಸ್ ಮಾಡ್ಸೋಣ, ತಗೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ಪೊಲಿಟಿಕಲ್ ಟೈಮ್ ಎಷ್ಟಾಯ್ತು ಸರ್? ಸ್ವಲ್ಪ ಚಿತಾಪುರಿಗೆ ಹೋಗಿ ಬರ್ಬೇಕಲ್ಲ. ಓಕೆ, 2 minutes, ಲಾಸ್ಟ್ 2 minutes.
ಯಾರಿಗೆ ವಿಕಾಸ್ ಯಾರು ಅವರು? ಹಾ ಇಲ್ಲ ಹೇಟ್ ಸ್ಪೀಚ್ ಆಕ್ಟ್ ಜಾರಿಗೆ ಬರೋ ಅವಶ್ಯಕತೆ ಇಲ್ಲ. ಆಗ್ಲೇ ಸುಪ್ರೀಂ ಕೋರ್ಟ್ ಮಾನದಂಡಗಳು ಇವೆ. ಇಟ್ಸ್ ಆಲ್ರೆಡಿ ದೇರ್ ಇನ್ ಅವರ್ BNSS ಆಲ್ಸೋ. ನಾವು ಅದನ್ನ ಹೇಟ್ ಸ್ಪೀಚ್ ಬಿಲ್ ನಲ್ಲಿ ಅದನ್ನ ಸ್ಟ್ರೆಂಥನ್ ಮಾಡಿದೀವಿ. ಅದನ್ನೆಲ್ಲ ಅದು ಇನ್ನ ಆಗಿಲ್ಲ ನೀವು ಹೇಳ್ದಂಗೆ. ಬಟ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಲ್ಲ ಹೇಟ್ ಸ್ಪೀಚ್ ಬಗ್ಗೆ. ಆಗ್ಲೇ ಬಹಳ ಸ್ಪಷ್ಟವಾದಂತ ಮಾನದಂಡಗಳಿದೆ, ಯಾವ್ದು ಇದಕ್ಕೆ ನೀವು ಮಾಡಬಹುದು ಅಂದ್ಬಿಟ್ಟು ಅದ್ರಲ್ಲಿ ಮಾಡಿರ್ತಾರೆ. ಅದು ನಾನು ನೋಡಿಲ್ಲ. ಬಟ್ ಹೇಟ್ ಸ್ಪೀಚ್ ಮಾಡೋದ್ ಯಾಕಪ್ಪ ಇವರೆಲ್ಲರೂ? ದ್ವೇಷ ಭಾಷಣ ಮಾಡೋದ್ ಯಾಕೆ ಇವರಿಗೆ? ಇವರಿಗೆ ಈ 4-5 ಪದ ಯಾವುದು ಪಾಕಿಸ್ತಾನು, ಮುಸಲ್ಮಾನು, ಕಾಂಗ್ರೆಸ್ಸು, ನೆಹರು, ಇವೆಲ್ಲ 4-5 ಪದಗಳು ತೆಗ್ದ್ಬಿಟ್ರೆ ಇವ್ರಿಗೆ ಭಾಷಣನೇ ಬರೋದಿಲ್ಲ. ಯಾಕೆ ದ್ವೇಷ ಭಾಷಣ ಮಾಡ್ಬೇಕು ಇವರೆಲ್ಲರೂ? ಆಯ್ತಾಯ್ತು ತಗೊಳ್ಳಿ. ಸಿ ಟಿ ರವಿ ಅವ್ರ ಕಡೆಯಿಂದ ನಾವೇನು ಕಲಿಯೋದಿಲ್ಲ. ಅಮಾನತ್ ಮಾಡಿದೀವಲ್ಲ ಸರ್. ಆಯ್ತ್ರಿ. ಅವನ್ ರಾಜೀವ್ ಗೌಡ ಇರ್ಬೋದು, ಯಾರು ಅವ್ರೇನ್ MLA ಅಲ್ಲ. ಅವ್ರಿಗೇನ್ ಶಿಕ್ಷೆ ಕೊಡ್ಬೇಕು? ನಮ್ಮ ಪಾರ್ಟಿ ನಮ್ಮ ವ್ಯಾಪ್ತಿನಲ್ಲಿ ಏನಿದೆ ಅದನ್ನ ನಾವು ಮಾಡಿದ್ದೇವೆ. ಈಗ ಇದ್ರಲ್ಲಿ ನಿಮ್ಮ ಮುನಿರತ್ನ ಅವರು ಜಾತಿ ನಿಂದನೆ ಕೇಸ್ ಇದೆ. ಬಿಜೆಪಿ ಅವರು ಒಂದು ಮಾತಾಡಿದಾರ? ಸಿ.ಟಿ. ರವಿ ಅವರು ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ವಾಯ್ಸ್ ಸ್ಯಾಂಪಲ್ ಕೊಡಬಾರ್ದು ಅಂದ್ಬಿಟ್ಟು ಸ್ಟೇ ತಂದಿದ್ದಾರೆ. ಏನಕ್ಕೆ? ಯಾವ ಪದ ಬಳಕೆ ಮಾಡಿದ್ರು ಅವರು ಅಲ್ಲಿ ಕೌನ್ಸಿಲ್ ನಲ್ಲಿ? ಯಾಕೆ ವಾಯ್ಸ್ ನೀವು ಹೇಳಿಲ್ಲ ಅಲ್ಲ? ವಾಯ್ಸ್ ಸ್ಯಾಂಪಲ್ ಕೊಡಕ್ಕೇನು? ಸುಪ್ರೀಂ ಕೋರ್ಟ್ ತನಕ ಹೋಗಿದೆ. ಏನಾದ್ರೂ ಮಾಡಿದಾರ ಬಿಜೆಪಿ ಅವರು? ಒಬ್ಬ ಪಾಕ್ಸೋ ಅಕ್ಯೂಸ್ಡ್ಗೆ ಇನ್ನಾನು ವೇದಿಕೆ ಮೇಲೆ ಕೂಡ್ಸ್ಕೊಂಡು ಓಡಾಡ್ತಾರೆ. ಇವರಿಂದ ನಾವು ಕಲಿಬೇಕಾ? ರಾಜೀವ್ ಗೌಡ ಮಾಡಿದ್ದು ಯಾರು ಸಮರ್ಥನೆ ಮಾಡ್ಕೊಂತ ಇಲ್ಲ, ಮಾಡಕ್ ಆಗೋದು ಇಲ್ಲ. ವಜಾ ಮಾಡಿದೀವಿ ಅವರಿಗೆ, ಮಾಡ್ಬೇಕಾಗ್ತದೆ. ಅದಾಗ್ಲೇನು ಅದನ್ನು ಕೊಟ್ಟಿದ್ದೇವೆ ಅಲ್ಲ ನಾವು. ದ ಪಾಯಿಂಟ್ ಹಿಯರ್ ಇಸ್ ಬಿಜೆಪಿ ಅವರಿಗೆ ಏನ್ ಇವಾಗ ಇಷ್ಟೊಂದು ಕಾಳಜಿ, ನೈತಿಕತೆ ಇದೆಯಾ ಅವ್ರಿಗೆ ಮಾತಾಡಕ್ಕೆ? ಫಸ್ಟ್ ಅವರೆಲ್ಲ ಇರೋ ಪಾರ್ಟಿನಲ್ಲೇ ಅವ್ರದ್ದು ಒಂದು ತೀರ್ಮಾನ ತಗೊಳಕ್ ಹೇಳಿ, ಅವ್ರ 3-4 ಜನದ ಬಗ್ಗೆ.